ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಪ್ರಭುಶಂಕರ್ ಅವರು ಬರೆದಿರುವಂತಹ ನಾಟಕ ಆಮ್ರಪಾಲಿ. ಆಮ್ರಪಾಲಿ ನಾಟಕದ ವಿಶೇಷವಾಗಿರ್ತಕ್ಕಂಥ ಅಂಶಗಳನ್ನ ಈ ಒಂದು ವಿಡಿಯೋ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ನಾವು ಬುದ್ಧನ ಬೋಧನೆಗಳನ್ನ ನಾವು ಗಮನಿಸಿಕೊಂಡಾಗ ಸಮಾಜ ಹೇಗಿದೆ, ನಮ್ಮ ಬದುಕು ಹೇಗೆ ನಡಿಬೇಕು ಅನ್ನುವಂತಹ ವಿಚಾರಗಳನ್ನೇ ಪ್ರಧಾನವಾಗಿರಿಸಿಕೊಂಡಿರ್ತಕ್ಕಂಥ ವಿಚಾರಗಳನ್ನ ನಾವು ಗಮನಿಸ್ಕೊಳ್ಳಕ್ ಸಾಧ್ಯ ಆಗುತ್ತೆ. ಬುದ್ಧ ಭಗವಂತನ ಪ್ರವಚನ ಇಲ್ಲಿ ಪ್ರಧಾನವಾಗಿರ್ತಕ್ಕಂಥ ಅಂಶ. ನಿನ್ನ ತತ್ವ, ನಿನ್ನ ಜೀವನವನ್ನು ರೂಪಿಸುವುದು ನಿನ್ನ ಮನಸ್ಸು ಅನ್ನೋದನ್ನ ತಿಳಿಸ್ಕೊಡುವಂತಹ ಆಲೋಚನೆ. ಸಮಾಜದ ವಿಚಾರಗಳನ್ನು ಗಮನಿಸ್ಕೊಳ್ಳೋದಾದ್ರೆ ನಿಯಮಗಳು, ಗತಕಾಲದ ತೀರ್ಪುಗಳು ಮತ್ತು ಪೂರ್ವಗ್ರಹಗಳನ್ನ ನಾವಿಲ್ಲಿ ಚರ್ಚೆ ಮಾಡ್ತೇವೆ. ಇಲ್ಲಿ ನಡೆ, ನುಡಿ ಎರಡೂ ಮನಸ್ಸಿನಂತೆ ಇರಬೇಕು. ಅದನ್ನ ಯಾವಾಗ್ಲೂ ಶುದ್ಧವಾಗಿ ಇಟ್ಕೊಳ್ಬೇಕು ಅನ್ನುವಂತ ಅಂಶಗಳನ್ನ ಪ್ರಧಾನವಾಗಿ ಇಲ್ಲಿ ಗಮನಿಸ್ಕೊಳ್ತೇವೆ. ನಾಟಕ ಪ್ರಾರಂಭ ಆಗುವಾಗ ಒಬ್ಬ ಸಾಧುಗಳು ಒಂದು ಕಥೆಯನ್ನು ಹೇಳ್ತಾರೆ. ಬುದ್ಧದೇವ ಎಲ್ಲ ತನ್ನ ನೆರೆದಿರ್ತಕ್ಕಂಥ ಶಿಷ್ಯ ವರ್ಗಕ್ಕೆ ಒಂದು ಕಥೆಯನ್ನ ಪರಿಚಯ ಮಾಡಿಸ್ತಾರೆ. ಇಬ್ಬರು ಸಾಧುಗಳು ದಾರಿಯಲ್ಲಿ ಹೋಗುವಾಗ ಒಬ್ಬ ಅಸಹಾಯಕ ಹೆಣ್ಣುಮಗಳು ಅಲ್ಲಿ ನದಿಯನ್ನ ದಾಟೋದಕ್ಕೆ ಅಥವಾ ಹೊಳೆಯನ್ನ ದಾಟೋದಕ್ಕೆ ಕಷ್ಟಪಡ್ತಿರುವಂತಹ ಸಂದರ್ಭದಲ್ಲಿ ಒಬ್ಬ ಬುದ್ಧ ಗುರುವಿನ ಶಿಷ್ಯ ಆಕೆಯನ್ನ ಹೊತ್ತು ಹೊಳೆಯನ್ನ ದಾಟಿಸ್ತಾನೆ. ಅದು 5 ನಿಮಿಷದ ಕೆಲಸ ಮುಗಿಸಿ ತನ್ನ ತನ್ನ ಪ್ರಯಾಣವನ್ನ ಸಾಗಿಸ್ತಾನೆ. ಆದ್ರೆ ಅವನ ಜೊತೆಲಿದ್ದಂತ ಮತ್ತೊಬ್ಬ ಸಾಧು ಏನ್ ಮಾಡ್ತಾನೆ, ಇದನ್ನ ತನ್ನ ಮನಸ್ಸಲ್ಲೇ ಇಟ್ಕೊಳ್ತಾನೆ. ಅರೆ, ನಾವು ಸನ್ಯಾಸಿಗಳಾಗಿದ್ರು ಕೂಡ ಒಂದು ಹೆಣ್ಣನ್ನ ಆ ರೀತಿ ಹೊತ್ತು ನಿನ್ನ ಹೊಳೆಯನ್ನ ದಾಟಿಸ್ದಲ್ಲ, ಇದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆನ ಸುಮಾರು 12 ಮೈಲಿಗಳವರೆಗೂ ತನ್ನ ತಲೆಯಲ್ಲಿ ಹೊತ್ಕೊಂಡು ತಿರುಗ್ತಾರೆ. ಕೊನೆಗೆ ಈ ವಿಚಾರವನ್ನ ಅವಲೋಕನ ಮಾಡದಂತ ಮತ್ತೊಬ್ಬ ಸಾಧು ಹೇಳ್ತಾನೆ, ನಾನು ಆಕೆಯನ್ನ ಈ ದಡದಿಂದ ಆ ದಡಕ್ಕೆ ಹೊಳೆ ದಾಟಿಸಿದ್ದು ಕೇವಲ 5 ನಿಮಿಷದ ಕೆಲಸ. ನಾನು ಆಕೆಯನ್ನು ಅಲ್ಲೇ ಮರೆತು ಬಂದಿದ್ದೀನಿ. ಆದ್ರೆ ನೀನು ಆ ವಿಚಾರವನ್ನ 12 ಮೈಲಿಗಳವರೆಗೂ ಹೊತ್ಕೊಂಡ್ ತಿರುಗ್ತಿದೆಯಲ್ಲ, ನಿನ್ನ ಮನಸ್ಸು ಎಷ್ಟು ಶುಭ್ರವಾಗಿದೆ. ಈ ಶುಭ್ರವಿಲ್ಲದ ಮನಸ್ಸನ್ನು ಹೊತ್ತು ನಾವು ಹೇಗೆ ಗುರುವಿನ ಶಿಷ್ಯರಾಗೋದಕ್ಕೆ ಸಾಧ್ಯ, ಅಥವಾ ನಾವು ಆ ಒಂದು ಹಾದಿಯಲ್ಲಿ ಸಾಗೋದಕ್ಕೆ ಸಾಧ್ಯ ಅನ್ನೋ ವಿಚಾರಗಳನ್ನ ಹೇಳ್ತಾರೆ. ಜೀವಿಗಳ ಸಂಪೂರ್ಣ ಸಮಾನತೆಯನ್ನ ಇಲ್ಲಿ ಚರ್ಚೆ ಮಾಡ್ಲಾಗತ್ತೆ. ದೃಷ್ಟಿಕೋನ ಜಗತ್ನಲ್ಲಿ ಮೇಲು ಕೀಳು, ಬಡವ ಶ್ರೀಮಂತ ಎಂಬ ಭೇದ ಇಲ್ಲದೆ ಬದುಕಬೇಕು. ಇಲ್ಲಿ ಪಾಪಿಗಳಿಲ್ಲ, ಈ ಜಗತ್ತಿನಲ್ಲಿ ಪಾಪಿಗಳು ಯಾರೂ ಇಲ್ಲ ಅನ್ನೋ ಅಂಶಗಳನ್ನ ಬುದ್ಧ ಗುರು ಹೇಳ್ತಾರೆ. ನಮ್ಮನ್ನು ಪಾಪಿಗಳು ಕರೆದುಕೊಳ್ಳುವುದಕ್ಕಿಂತ ದೊಡ್ಡ ಪಾಪ ಬೇರೊಂದಿಲ್ಲ. ನಾವು ಪಾಪಿಗಳು ಅಂತ ಕರೆದುಕೊಳ್ಳೋದಕ್ಕಿಂತ ತುಂಬಾ ದೊಡ್ಡದಾಗಿರುವಂತ ಪಾಪ ಮತ್ತೊಂದಿಲ್ಲ ಅನ್ನೋದನ್ನ ಹೇಳ್ತಾನೆ. ಶಿಷ್ಯನಿಗೆ ಬುದ್ಧನ ಎಚ್ಚರಿಕೆ ಹೇಗಿರ್ತದಂತ, ಯಾವಾಗ ಅವಳು ವೇಶ್ಯೆ ಎಂದು ನಿನ್ನ ಬಾಯಲ್ಲೂ ಬಂತೋ ಆಗ ನೀನು ಸನ್ಯಾಸಕ್ಕೆ ಅರ್ಹನಾಗಿ ತೋರ್ಲಿಲ್ಲ. ಆಮ್ರಪಾಲಿ ಬುದ್ಧ ಗುರುವಿನ ಆಶ್ರಮಕ್ಕೆ ಬಂದು ಬುದ್ಧ ಗುರುವಿನ ಆ ಪ್ರವಚನವನ್ನ ಕೇಳ್ತಾಳೆ. ಕೇಳದಂತ ಸಂದರ್ಭದಲ್ಲಿ ಆಕೆ ತನ್ನ ಪ್ರೀತಿಯಿಂದ ನಾವು ನಮ್ಮ ಮನೆಗೆ ಬರಬೇಕು, ನಮ್ಮ ಭಿಕ್ಷೆಯನ್ನ ಸ್ವೀಕರಿಸಬೇಕು ಅಂತ ಹೇಳಿ ಬೇಡಿಕೊಂಡಾಗ, ಅದಾದ ನಂತರ ಸರಿ ಅಂತೇಳಿ ಅವ್ರು ಒಪ್ಪಿಗೆ ಕೊಟ್ಟ ನಂತರ ಅವರ ಶಿಷ್ಯ ವರ್ಗವೇ ಕೇಳುತ್ತೆ, ಅಲ್ಲ ಗುರುಗಳೇ, ಒಬ್ಬ ವೇಶ್ಯೆಗೆ ನೀವು ವಿಶೇಷವಾಗಿರ್ತಕ್ಕಂತಹ ಆಹ್ವಾನವನ್ನು ಕೊಟ್ಟು ಅಥವಾ ಅವರ ಆಹ್ವಾನವನ್ನು ಮನ್ನಿಸುವ ನೀವು ಮಾತಾಡ್ತಿದ್ದೀರಲ್ಲ, ಇದು ಎಷ್ಟು ಸರಿ? ಒಬ್ಬ ಸನ್ಯಾಸಿಗೆ ವೇಶ್ಯೆಯ ಸಂಪರ್ಕ ಯಾಕೆ ಬೇಕು ಅನ್ನೋ ಪ್ರಶ್ನೆ ಕೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತಹ ಬುದ್ಧ ಗುರು, ನಿನ್ನ ಮನಸ್ಸಲ್ಲಿ ಅವಳು ವೇಶ್ಯೆ ಅನ್ನುವ ವಿಚಾರವಿದೆಯೇ ಹೊರತು ಆಕೆಯೂ ಕೂಡ ಮತ್ತೊಂದು ಜೀವಿಯ ಹಾಗೆ ಒಂದು ಜೀವ ಅನ್ನೋದನ್ನ ಮರೆತು ಹೋಗಿದ್ಯಾ. ಹಾಗಾಗಿ ನೀನು ಸನ್ಯಾಸಿಯಾಗಿ ಉಳ್ಕೊಳ್ಳೋದಕ್ಕೆ ಇನ್ನೂ ಅರ್ಹನಲ್ಲ. ನೀನು ಲೌಕಿಕ ಜಗತ್ತಿಗೆ ಹೋಗು, ಅಲ್ಲಿ ಉಳಿದಿರ್ತಕ್ಕಂಥ ಬದುಕನ್ನ ಸವೆಸು, ಅದಾದ ನಂತರ ಮತ್ತೆ ವಾಪಸ್ ಮರಳಿ ಬಾ ಅನ್ನೋ ತರದ ರೀತಿಯಲ್ಲಿ ಜೀವಿಗಳ ಸಂಪೂರ್ಣ ಸಮಾನತೆಯನ್ನ ಹೇಳ್ಕೊಡುವಂತಹ ಸಂದರ್ಭ ಆಯ್ತು. ಆಮ್ರಪಾಲಿಯನ್ನ ಒಬ್ಬ ವೇಶ್ಯೆಯೋ ಒಂದು ಹೆಣ್ಣು ಅಂತ ಸ್ವೀಕರಿಸಲ್ಲ ಬುದ್ಧ ಗುರುಗಳು. ಅದೂ ಕೂಡ ಈ ಪರಿಸರದಲ್ಲಿರ್ತಕ್ಕಂಥ ಮತ್ತೊಂದು ಜೀವಿಯ ಹಾಗೆ ಒಂದು ಜೀವ ಅಷ್ಟೇ ಅನ್ನೋ ಅಂಶಗಳನ್ನ ಅಲ್ಲಿ ಎಚ್ಚರಿಸ್ತಾರೆ. ಭಿಕ್ಷೆ ಬೇಡುವಂಥದ್ದು ಅದೇನು ಪಾಪದ ಕೆಲಸ ಅಲ್ಲ. ಇವತ್ತಿನ ಕಾಲಕ್ಕೆ ಭಿಕ್ಷೆ ಅನ್ನುವುದು ಬೇರೆ ಬೇರೆ ಸ್ವರೂಪವನ್ನು ಪಡ್ಕೊಂಡಿದೆ. ಆದ್ರೆ ಭಿಕ್ಷೆ ಹಿಂದಿನ ಕಾಲದಲ್ಲಿ ಎಲ್ಲ ತರದ ಅಹಂಕಾರಗಳನ್ನ ಕಳೆದು ನಾವು ಸಾಮಾನ್ಯರು ಅನ್ನುವಂತ ಆಲೋಚನೆ ಇಟ್ಕೊಂಡಿರೋ ಕಾರಣಕ್ಕೋಸ್ಕರ ಭಿಕ್ಷೆ ಅತ್ಯಂತ ಸಹಜವಾಗಿದ್ದಂತಹ ಒಂದು ಪ್ರಕ್ರಿಯೆ. ಶಾಂತಿಗಾಗಿ ಭಿಕ್ಷೆ ಅನ್ನುವಂತಹ ಆಮ್ರಪಾಲಿಯ ಆಗಮನವನ್ನ ಅವರು ಒಪ್ಕೊಳ್ತಾರೆ. ಆಮ್ರಪಾಲಿ ಹೇಳ್ತಾಳೆ, ತಾವು ಭಿಕ್ಷುಗಳಾದರೂ ಭಿಕ್ಷು ಸಾಮ್ರಾಟರು, ತಾವು ಭಿಕ್ಷೆ ನೀಡಿ ನಮ್ಮನ್ನು ಪಾವನಗೊಳಿಸಬಹುದು. ಅವರು ಭಿಕ್ಷುಗಳಾಗಿರ್ಬೋದು, ಆದ್ರೆ ಅವರು ತಾವು ಭಿಕ್ಷುಗಳಾಗಿದ್ರು ಕೂಡ ಭಿಕ್ಷು ಸಾಮ್ರಾಟರು.
ತಾವು ಭಿಕ್ಷೆ ನೀಡಿ ನಮ್ಮನ್ನ ಪಾವನಗೊಳಿಸ್ಬೋದು, ಅಷ್ಟು ಹಿರಿಯರು ಅನ್ನೋ ತರದ್ದು. ಬುದ್ಧ ಹೇಳ್ತಾನೆ, ಏನು ಬೇಕು ಕೇಳಿ, ನನ್ನ ಸಂಪತ್ತೆಲ್ಲ ಲೋಕಕ್ಕೆ ಬಯಲಾಗಿದೆ, ನೀವ್ ಯಾಕೆ ನನ್ನನ್ನು ಈ ರೀತಿಯಾಗಿರತಕ್ಕಂಥ ಇಕ್ಕಟ್ಟಿಗೆ ಸಿಲುಕಾಕಿಸ್ತಿದ್ದೀರಿ, ನಿಮ್ಗೆ ನನ್ನಿಂದ ಏನ್ ಬೇಕು ಕೇಳಿ ಅಂತ ಆಮ್ರಪಾಲಿಯನ್ನ ಬುದ್ಧ ಕೇಳಿದಾಗ ಆಕೆ ಹೇಳ್ತಾಳೆ, ಸ್ವಾಮಿ ತಮ್ಮನ್ನೇ ಭಿಕ್ಷೆ ನೀಡಬೇಕು, ನೀವು ನಮ್ಮನ್ನ ನೀವು ನಮ್ಮನ್ನ ಬೇಕು ಅನ್ನೋ ತರದ ರೀತಿಯಲ್ಲಿ ಹೇಳ್ತಾಳೆ. ಸಮಾಜದ ಸಂಘರ್ಷ ಮತ್ತು ಭಿಕ್ಷುಗಳ ವಿರೋಧ, ಇದು ತುಂಬಾ ಕುತೂಹಲಕರವಾಗಿರ್ತಕ್ಕಂಥ ವಿಚಾರ. ಜನರ ಆಕ್ರೋಶ ಬರ್ತದೆ. ಸನ್ಯಾಸಿಯೊಬ್ಬ ಸೂಳೆ ಮನೆಯಲ್ಲಿ ಔತಣವನ್ನ ಸ್ವೀಕರಿಸೋದು ಅಂದ್ರೆ ಏನ್? ಅವರ ವಿದ್ಯಾರ್ಥಿ ವರ್ಗವೇ ಮಾರ್ಗ ಮಧ್ಯದಲ್ಲಿ ಇದ್ದು ಗಲಾಟೆ ಮಾಡ್ಕೊಳ್ತಾರೆ. ಇದೆಂತ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿವೆ ನಾವು. ಲೌಕಿಕ ಜಗತ್ತಿನ ಬದುಕಿಗೆ ಹೊರಗಡೆ ಬಂದಂತ ನಾವು ಈಗ ಮತ್ತೆ ಬುದ್ಧ ಗುರುವಿನ ಒಂದ್ ರೀತಿ ಆಗಿರ್ತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲ ಬಲಿ ಆಗ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಬಂತಲ್ಲ ಅಂತ ಹೇಳಿ ಈ ಶಿಷ್ಯರ ನಡುವೆನೆ ಭಿನ್ನಾಭಿಪ್ರಾಯ ಅನ್ನೋದು ಮೂಡ್ತದೆ. ಆಗ ಬುದ್ಧ ಅಚಲತೆಯನ್ನ ಕಾಪಾಡ್ಕೊಳ್ತಾನೆ. ಸನ್ಯಾಸಿಯಾದವನು ತಾನು ಸರಿಯಾಗಿದ್ರೆ ಸಾಲದು, ತಾನು ಸರಿಯಾಗಿ ನಡೆಯುತ್ತಿದ್ದೇನೆಂದು ಇತರರಿಗೆ ಮನವರಿಕೆಯಾಗುವಂತ ನಡೆದುಕೊಳ್ಬೇಕು. ನಾನ್ ಚೆನ್ನಾಗಿದ್ದೀನಿ ಅಂತ ಮಾತ್ರ ಅಲ್ಲ, ಅದ್ರ ಜೊತೆಗೆ ಸಮಾಜಕ್ಕೂ ಗೊತ್ತಾಗ್ಬೇಕು ನಾನು ಎಷ್ಟು ಪರಿಪೂರ್ಣವಾಗಿ ಅಥವಾ ಪಕ್ವಯುತವಾಗಿ ನಡ್ಕೊಳ್ತಿದ್ದೀನಿ ಅನ್ನೋದು. ಆ ಕಾರಣಕ್ಕೋಸ್ಕರ ನಾವು ಆಕೆಯ ಮನೆಗೆ ಭಿಕ್ಷೆಗೆ ಹೋಗೋದ್ರಲ್ಲಿ ಯಾವುದೇ ತರದ ತಪ್ಪಿಲ್ಲ ಅನ್ನುವಂತ ಅಂಶಗಳನ್ನ ಈ ಸಂದರ್ಭದಲ್ಲಿ ಅವರು ಎಚ್ಚರಿಸ್ಕೊಳ್ತಾರೆ. ಎರಡು ದೃಷ್ಟಿಕೋನಗಳು ಜಗತ್ತು ಮತ್ತು ಜಾಗೃತಾವಸ್ಥೆಯನ್ನ ಪರಿಚಯ ಮಾಡಿಸ್ತವೆ. ಸಮಾಜದ ದೃಷ್ಟಿ ಹೇಗಿದೆ, ಬುದ್ಧನ ದೃಷ್ಟಿ ಹೇಗಿದೆ ಅನ್ನುವಂಥದ್ದನ್ನ ಈ ಇಡೀ ನಾಟಕ ನಮಗೆ ಪರಿಚಯಿಸುತ್ತೆ. ಇಡೀ ನಮ್ಮ ಜಗತ್ತಿನಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ವಿಚಾರಗಳ ಕುರಿತಾಗಿ ಸಮಾಜ ಹೇಗ್ ನೋಡುತ್ತೆ, ಬುದ್ಧ ಹೇಗ್ ನೋಡ್ತಾನೆ ಅನ್ನೋ ವಿಚಾರಗಳನ್ನು ಕೂಡ ಇಲ್ಲಿ ನೋಡ್ತೀವಿ. ಅಳೆಯುವ ಮಾಪನ, ಗತಕಾಲದ ಕರ್ಮಗಳು ಮತ್ತು ಸಾಮಾಜಿಕ ಸ್ಥಾನಮಾನ. ಒಂದು ಗತಕಾಲದಿಂದ ಹೀಗೆ ನಡ್ಕೊಂಡು ಬಂದಿದೆ, ಹಾಗೆ ಇರ್ಬೇಕು ಸಾಮಾಜಿಕ ಸ್ಥಾನಮಾನ ಅನ್ನೋದನ್ನ ಸಮಾಜ ನೋಡುತ್ತೆ. ಆದರೆ ಬುದ್ಧ ಪ್ರಸ್ತುತ ಮನಸ್ಥಿತಿ ಮತ್ತು ಚಿತ್ತ ಶುದ್ಧಿಯನ್ನು ಗಮನಿಸ್ಕೊಳ್ತಾರೆ. ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕು, ಇವತ್ತು ಹೇಗಿದೆ ಸಮಾಜ, ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಪರಿಚಯಿಸ್ತಾರೆ. ಸಮಾಜ ಹೇಗ್ ನೋಡುತ್ತೆ, ಆಮ್ರಪಾಲಿಯ ಬಗೆಗಿನ ನೋಟ ಹೆಂಗಿರ್ತದಂತೆ, ಆಕೆ ಪಾಪಿ, ಪತಿತೆ, ಸಮಾಜದಲ್ಲಿ ಕಳಂಕಿತೆ ಆಕೆ, ಹೀಗೆ ನೋಡುತ್ತೆ ಸಮಾಜ ಯಾರನ್ನ, ಆಮ್ರಪಾಲಿಯನ್ನ. ಆದ್ರೆ ಬುದ್ಧ ನೋಡುವಂಥದ್ದು ಸೇವೆ ಸಲ್ಲಿಸಲು ಸಿದ್ಧವಿರುವ ಕೃಪೆಗೆ ಅರ್ಹವಾದ ಒಂದು ಜೀವ. ನನ್ನಲ್ಲಿ ನನ್ನ ಸಂಪಾದನೆ ಆಗಿರ್ಬೋದು, ನನ್ನ ಆಸ್ತಿ ಆಗಿರ್ಬೋದು, ಅಂತಸ್ತಾಗಿರ್ಬೋದು, ಶ್ರೀಮಂತಿಕೆ ಆಗಿರ್ಬೋದು, ಎಲ್ಲವನ್ನೂ ಕೂಡ ಬುದ್ಧ ಗುರುವಿನ ಚರಣಗಳಿಗೆ ಒಪ್ಪಿಸಲು ಸಿದ್ಧವಾಗಿರ್ತಕ್ಕಂಥ ಒಬ್ಬ ಜೀವ. ಇದು ಅತ್ಯಂತ ಪರಿಶುದ್ಧ ಮನಸ್ಸಿನಿಂದ ಆಮ್ರಪಾಲಿಯನ್ನ ಬುದ್ಧ ಗುರುವಿನ ದೃಷ್ಟಿಯಲ್ಲಿ ನೋಡುವಂಥದ್ದು. ಅದೇ ಆಮ್ರಪಾಲಿಯನ್ನ ಸಮಾಜ ಒಬ್ಬ ವೇಶ್ಯೆ ಅಂತೇಳಿ ನೋಡ್ತಿರ್ತದೆ. ಆದ್ರೆ ಬುದ್ಧ ಹಾಗೆ ನೋಡಲ್ಲ. ಶುದ್ಧಿಯ ವ್ಯಾಖ್ಯಾನ ಹೇಗಿರುತ್ತೆ ಸಮಾಜದ ದೃಷ್ಟಿಕೋನದಲ್ಲಿ? ಶುದ್ಧಿ ಅಥವಾ ಶುದ್ಧಾತ್ಮ ಅಂತಂದ್ರೆ ಏನು ಅಂತಂದ್ರೆ, ಸಮಾಜದ ದೃಷ್ಟಿಕೋನದಲ್ಲಿ ದೈಹಿಕ ಸ್ಪರ್ಶ ಮತ್ತು ಮಡಿಮೈಲಿಗೆ ನಾವು ಫಿಸಿಕಲ್ ಆಗಿ ಎಷ್ಟು ಕ್ಲೀನ್ ಆಗಿದ್ದೀವಿ ಅನ್ನೋದನ್ನು ಮಾತ್ರ ನೆನಪಿಸ್ಕೊಳುತ್ತೆ ಸಮಾಜ. ಆದ್ರೆ ಬುದ್ಧ ಗುರು ಅದನ್ನ ನೋಡಲ್ಲ. ಗಂಗಾ ನದಿಯಂತೆ ಪಾಪ ಪುಣ್ಯ ಎರಡನ್ನೂ ತೊಳೆಯುವ ಸಂಪೂರ್ಣ ಮಾನಸಿಕ ಸ್ಪಷ್ಟತೆ. ಬುದ್ಧ ಗುರುವಿನಲ್ಲಿ ಶುದ್ಧ ವ್ಯಾಖ್ಯಾನ ಅನ್ನೋದು ಕಾಲದಿಂದ ಕಾಲಕ್ಕೆ ಬದಲಾಗುವಂತಹ, ಶುದ್ಧಿಯಾಗುವಂತಹ ರೀತಿ ಅನ್ನೋದನ್ನ ಹೇಳ್ತಾರೆ. ರಾಜ ವೈಭೋಗದ ಇಂದಿನ ರೋಧನೆ. ಆಕ್ಚುಲಿ ಬುದ್ಧ ಗುರು ಎಷ್ಟೆಲ್ಲ ವಿಶೇಷಗಳನ್ನ ಪಡ್ಕೊಂಡು ತಾನು ಬದುಕನ್ನ ರೂಪಿಸ್ಕೊಳ್ತಾಳೆ ನಮ್ಮೆಲ್ಲರಿಗೂ ಗೊತ್ತು. ಬಾಲ್ಯದ ಅನಾಥತೆ, ಹುಟ್ಟುವಾಗಲೇ ತಾಯಿಯನ್ನು ಕಳೆದುಕೊಂಡಳು, ತಂದೆಯಿಂದ ತ್ಯಜಿಸಲ್ಪಟ್ಟಳು. ಇದು ನಮ್ಮ ಆಮ್ರಪಾಲಿಯ ಬದುಕಿನ ನೆಲೆ. ಆಕೆ ಹೇಗೆ ಹುಟ್ಟಿದ್ಲು, ಹೇಗ್ ಬೆಳೆದ್ಲು, ಯಾಕೆ ಅವಳು ಆ ವೃತ್ತಿಯನ್ನ ಆಯ್ಕೆ ಮಾಡ್ಕೋಬೇಕಾಗಿತ್ತು ಅಂತ. ಹುಟ್ಟುವಾಗ್ಲೇ ತಾಯಿಯನ್ನ ಕಳ್ಕೊಳ್ತಾಳೆ, ತಂದೆಯನ್ನ ತ್ಯಜಿಸಲ್ಪಡ್ತಾಳೆ. ಅಂತ ಸಂದರ್ಭದಲ್ಲಿ ಸಮಾಜದಲ್ಲಿ ಒಂದು ರಾತ್ರಿ ಬಂದಿಳಿದ ಮೊದಲ ರಾತ್ರಿಯೇ ಸಮಾಜ ಅವಳಿಗೆ ಶೀಲವನ್ನ ಸೂರೆ ಮಾಡಿತ್ತು. ಯಾವತ್ತು ಸಮಾಜಕ್ಕೆ ಅವಳ ಮುಖಾಮುಖಿ ಆಗ್ತಾಳೋ ಆಗ ಸಮಾಜ ಅವಳನ್ನ ದೋಚ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಇಂಥ ಸಂದರ್ಭದಲ್ಲಿ ನನ್ನ ರೂಪರಾಶಿಯನ್ನು ಬೀದಿಯಲ್ಲಿಟ್ಟು ಜನ ಪತಂಗದಂತೆ ಮುತ್ತಿದ್ರು, ತನ್ನ ಸಂಪತ್ತಿನ ರಾಶಿ ಬೆಳೆಯಿತು, ಆದ್ರೆ ಅದು ಮನಸ್ಸಿಗೆ ಶಾಂತಿ ನೀಡಲಿಲ್ಲ. ಅವಳಿಗೆ ಅರ್ಥ ಆಗೋಯ್ತು, ಸಮಾಜ ನನ್ನ ನೋಡೋದು ಹೀಗೆ. ಸೊ ಹಾಗಾಗಿ ನನ್ನ ದೇಹವನ್ನ ವ್ಯಾಪಾರಕ್ಕೆ ಇಡ್ತೀನಿ, ಆ ಮುಖಾಂತರ ಒಂದಷ್ಟು ಸಂಪತ್ತನ್ನು ಗಳಿಸ್ತೀನಿ ಅನ್ನೋ ರೀತಿಯಲ್ಲಿ ಮುಂದಾಗ್ತಾಳೆ. ಆಕೆ ಸಾಕಷ್ಟು ಸಂಪತ್ತು ಸಿಗುತ್ತೆ, ಶ್ರೀಮಂತಳಾಗ್ತಾಳೆ, ಆದ್ರೆ ಅದನ್ನ ಅವಳಿಗೆ ನೆಮ್ಮದಿ ಸಿಗಲ್ಲ. ಅವಳ ಆಂತರಿಕ ಶೋಧನೆಯೇ ಪ್ರಧಾನವಾಗಿರ್ತಕ್ಕಂಥ ಕಾರಣ ಆಗುತ್ತೆ. ಯಾರು ಅವಳ ಮನಸ್ಸನ್ನು ಕೇಳಲಿಲ್ಲ, ದೇಹವನ್ನು ಮಾತ್ರ ಬಯಸಿದ್ರು. ಬುದ್ಧನೊಬ್ಬನೇ ಅವಳ ಮನಸ್ಸನ್ನು ಧರ್ಮಕ್ಕೆ ಬೇಡಿದ. ಬುದ್ಧ ಮಾತ್ರ ಕೇಳ್ತಾನೆ, ನೀನು ನಿನ್ನ ದೇಹವನ್ನ ಮನಸ್ಸನ್ನ ಧರ್ಮಕ್ಕೆ ಕೊಡು. ಧರ್ಮ ಅಂದ್ರೆ ಬದುಕಿನ ರೀತಿಗೆ ಕೊಡು, ಉಳಿದಿದ್ ನನ್ಗೇನು ಬೇಡ ಅಂತ. ಬುದ್ಧ ಒಬ್ಬ ಮಾತ್ರ ಆ ರೀತಿ ಕೇಳ್ತಾನೆ. ಉಳಿದಿರ್ತಕ್ಕಂಥವ್ರೆಲ್ಲರೂ ಕೂಡ ಅವಳ ದೇಹವನ್ನು ಬಯಸಿ ಬಂದವರೇ ಆಗಿರ್ತಾರೆ.
ದಾನದ ವಿಕಾಸ ದೇಹದಿಂದ ಮನಸ್ಸಿನಡೆಗೆ ಹೇಗಾಗತ್ತೆ ಅನ್ನೋದು ತುಂಬಾ ಅದ್ಭುತವಾಗಿರ್ತಕ್ಕಂಥ ವಿಚಾರ ಇದು. ದೇಹದ ಸಮರ್ಪಣೆ, ಸಮಾಜಕ್ಕೆ ತನ್ನನ್ನು ತಾನು ಒಪ್ಪಿಸಿದ್ದು ಕೇವಲ ಶೋಷಣೆ ಮತ್ತು ಅಶಾಂತಿ ಅಲ್ಲಿರ್ತಕ್ಕಂಥದ್ದು. ಸಂಪತ್ತಿನ ಸಮರ್ಪಣೆ, ಆಮ್ರಪಾಲಿ ಸಂಘಕ್ಕೆ ಆರ್ಥಿಕ ಆಶ್ರಯ ತ್ಯಾಗದ ಮೊದಲ ಹೆಜ್ಜೆಯಾಗಿ ಬಿಡ್ತಾಳೆ. ಮನಸ್ಸಿನ ಸಮರ್ಪಣೆ, ನಿನ್ನ ಮನಸ್ಸನ್ನ ನೀನು ಧರ್ಮಕ್ಕೆ ದಾರಿ ಎರೆಯಬೇಕು, ಬಾಹ್ಯ ಸಂಪತ್ತಿಗಿಂತ ಆಂತರಿಕ ಸಮರ್ಪಣೆಯೇ ಶ್ರೇಷ್ಠ ಅಂತ. ಪ್ರಾರಂಭದಲ್ಲಿ ಆಕೆ ಹೇಳ್ತಾಳೆ, ನನ್ನಲ್ಲಿ ಅವಳು ಸಮರ್ಪಣೆ ಮಾಡ್ಕೊಂಡದ್ದೇನಂದ್ರೆ ದೇಹವನ್ನ, ಅದಾದ ನಂತರ ತಾನು ಅದ್ರ ಮುಖಾಂತರ ಸಂಪಾದನೆ ಮಾಡಿದಂತ ಶ್ರೀಮಂತಿಕೆಯನ್ನ ಅಥವಾ ಮಾವಿನ ತೋಟವನ್ನ ಎಲ್ಲವನ್ನೂ ಕೂಡ ದಾನ ಮಾಡೋದಕ್ಕೆ ಅಥವಾ ತನ್ನಲ್ಲಿರ್ತಕ್ಕಂಥ ಸಂಪತ್ತನ್ನು ಎಲ್ಲವೂ ಕೂಡ ಬುದ್ಧ ಗುರುವಿಗೆ ಕೊಡೋದಕ್ಕೆ ಸಿದ್ಧಳಾಗ್ತಾಳೆ. ಆದ್ರೆ ಬುದ್ಧ ಕೇಳುವಂತದ್ದು ಕೊನೆಗೆ ನಾವೇನಾದ್ರೂ ಒಂದು ಭಿಕ್ಷೆ ತಗೊಳ್ಳೇಬೇಕು ಅಂತ ಕೇಳಿದಾಗ ನಿನ್ನ ಮನಸ್ಸನ್ನ ಧರ್ಮಕ್ಕೆ ದಾರಿ ಹೆರೆ, ಉಳಿದಿರ್ತಕ್ಕಂಥ ನನ್ಗೆ ಯಾವ್ದೂ ಬೇಡ, ನಾನು ಅದನ್ನ ಇಟ್ಕೊಂಡು ಏನ್ ಮಾಡ್ಲಿ, ನನ್ನನ್ನು ಆಲ್ರೆಡಿ ನಾನು ಕಳ್ಕೊಂಡಿದ್ದೀನಿ, ನೀನು ಕೊಡುವಂತ ಯಾವುದೇ ತರದ ದಾನ ಪ್ರಯೋಜನ ಇಲ್ಲ ಅನ್ನೋದನ್ನ ಹೇಳ್ತಾರೆ. ಅಂತಿಮವಾಗಿ ತ್ಯಾಗ, ಆಮ್ರವನದ ಸಮರ್ಪಣೆ, ಆಮ್ರಪಾಲಿಯ ಭಿಕ್ಷೆ ಕೊಡ್ತಾಳೆ. ನನ್ನ ಮನೆಗೆ ತಾವು ಭಿಕ್ಷೆಗೆ ಬಂದ್ರಿ ಆದ್ರೆ ಏನೂ ಸ್ವೀಕರಿಸಿಲ್ಲ, ಆಮ್ರವನವನ್ನ ಅಂದ್ರೆ ಆ ಮಾವಿನ ತೋಪನ್ನ ನೀವು ಸ್ವೀಕರಿಸಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾಳೆ. ಬುದ್ಧನ ಮರುಭಿಕ್ಷೆ, ಅನ್ನ ಭಿಕ್ಷೆಗೆ ಮೊದಲು ನೀನು ಮತ್ತೊಂದು ಭಿಕ್ಷೆಯನ್ನು ನನಗೆ ನೀಡಬೇಕು, ನಿನ್ನ ಮನಸ್ಸನ್ನು ನೀನು ಧರ್ಮಕ್ಕೆ ದಾರಿ ಏರಬೇಕು ಮಗಳೇ ಅಂತ ಹೇಳಿ ಕರೀತಾಳೆ. ಮಗಳೇ ಅಂತ ಸ್ವೀಕರಿಸ್ತಾನೆ, ನೀನು ನನ್ಗೆ ದಾನ ಕೊಡ್ಬೇಕಾಗಿರ್ತಕ್ಕಂಥದ್ದು ಸಂಪತ್ತನ್ನಲ್ಲ ಅಥವಾ ಜಮೀನಲ್ಲ, ನೀನು ನಿನ್ನ ಮನಸ್ಸನ್ನ ಧರ್ಮಕ್ಕೆ ದಾರ ಏರ್ಕೊಡ್ಬೇಕು ಅಂತ ಹೇಳಿ ಕೇಳ್ತಾಳೆ. ಸನ್ಯಾಸದ ನಿರಾಕರಣೆ ಹಾಗೂ ಬಾಹ್ಯ ವಸ್ತ್ರವಷ್ಟೇ ಧರ್ಮವಲ್ಲ ಅನ್ನೋದನ್ನ ಹೇಳ್ತಾಳೆ. ಆಮ್ರಪಾಲಿಯ ಬೇಡಿಕೆ, ನಾನೂ ಭಿಕ್ಷುಣಿ ಆಗುತ್ತೇನೆ, ನನ್ನ ಈ ವೈಭವವನ್ನೆಲ್ಲ ತ್ಯಾಗ ಮಾಡಬೇಕು ಅಂತ ಹೇಳಿ ಕೇಳ್ತಾಳೆ. ಬುದ್ಧನ ನಿರಾಕರಣೆ, ಹೆಣ್ಣಿಗೆ ಸನ್ಯಾಸ ಸಲ್ಲದು ಅನ್ನುವ ಮಾತುಗಳನ್ನು ಹೇಳ್ತಾ ಬೆಂಕಿಯ ಪಕ್ಕದಲ್ಲಿ ಬೆಣ್ಣೆಯ ಗಡಿಗೆ ನಿಡಬಾರದು, ಬೆಂಕಿ ಸ್ವಯಂ ಶುದ್ಧ ಆದರೆ ಅದರ ಶಾಖ ಅದರ ಹತೋಟಿ ಮೀರಿದ್ದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಬುದ್ಧನು ಅವಳನ್ನು ಮಠದ ಮೇಲಿನ ಅವಲಂಬನೆಯಿಂದ ತಪ್ಪಿಸಿ ಅವಳೊಳಗಿನ ಗುರುವನ್ನು ಹುಡುಕುವಂತೆ ಪ್ರೇರೇಪಿಸುತ್ತಾನೆ. ನಿನ್ನೊಳಗಡೆ ಒಬ್ಬ ಗುರು ಇದ್ದಾನೆ, ಮಠಕ್ಕೆ ಸೇರಬೇಕು ಅನ್ನುವ ಹಂಬಲ ಬೇಡ, ಅದು ಬೇರೆ ಬೇರೆ ದಾರಿಗಳಿಗೆ ಮಾರ್ಗಗಳಿಗೆ ದಾರಿ ಮಾಡ್ಕೊಡತ್ತೆ, ಅದ್ರ ಬದಲಾಗಿ ನಿನ್ನೊಳಗಡೆ ಇರ್ತಕ್ಕಂಥ ಗುರುವನ್ನ ಗಮನಿಸ್ಕೊ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಧರ್ಮವೇ ದಾರಿ, ಶರಣಾಗತಿಯೇ ಪರಮ ಸತ್ಯ ಅನ್ನೋದು ಹೇಳ್ತಾನೆ. ಆಮ್ರಪಾಲ್ ಹೇಳ್ತಾಳೆ, ಸ್ವಾಮಿ ಇನ್ನು ನನಗೆ ದಾರಿ ಏನು, ನಾಳೆ ಇಲ್ಲಿ ನೀವಿಲ್ಲ, ನಿಮ್ಮ ವಾಣಿ ಇಲ್ಲ, ನನಗಿನ್ನೇನು ದಾರಿ, ಯಾರು ದಿಕ್ಕು? ಅವರು ಆ ಊರಿಂದ ಮತ್ತೊಂದು ಊರಿಗೆ ಹೋಗೋದಕ್ಕೆ ಸಿದ್ಧವಾದಾಗ ಬಂದು ಕೇಳುವಂತ ರೀತಿ, ನೀವಿಂದ ನಮ್ಮನ್ನು ಬಿಟ್ಟು ಹೊರಟೋಗ್ತೀರಿ, ಆಗ ನನ್ ಬದುಕೇನಾಗುತ್ತೆ, ನಾನು ಹೇಗಿರ್ಬೇಕು ಅನ್ನೋ ಅಂಶಗಳನ್ನು ಹೇಳಿದಾಗ ಬುದ್ಧ ಹೇಳ್ತಾರೆ, ಮಗು ಧರ್ಮವೇ ದಾರಿ, ಅದೇ ದಿಕ್ಕು, ಅದೇ ತೋರಿಸುವ ದಾರಿಯಲ್ಲಿ ನಡೆ, ನೀನು ದಿಕ್ಕು ತಪ್ಪುವುದಿಲ್ಲ. ಧರ್ಮವೇ ದಾರಿ, ನೀನು ಅದನ್ನ ಅನುಸರಿಸಿದ್ರೆ ಸಾಕು, ಯಾವ ಕಾರಣಕ್ಕೂ ದಿಕ್ಕು ತಪ್ಪಿ ನಡೆಯಲ್ಲ ನೀನು ಅನ್ನೋದನ್ನ ಹೇಳ್ತಾನೆ. ಜ್ಞಾನೋದಯವು ವ್ಯಕ್ತಿಗಳ ಮೇಲಲ್ಲ, ಸತ್ಯದ ಅಥವಾ ಧರ್ಮದ ಮೇಲಿನ ಅವಲಂಬನೆಯನ್ನು ಬೇಡುತ್ತದೆ. ಜ್ಞಾನ ಅಂತಕ್ಕಂಥದ್ದು ವ್ಯಕ್ತಿಗಳನ್ನ ಡಿಪೆಂಡ್ ಆಗ್ಬಾರ್ದು, ಅದು ಧರ್ಮದ ಮಾರ್ಗದಲ್ಲಿ ನಡಿಬೇಕು ಅನ್ನೋ ಅಂಶಗಳನ್ನ ಹೇಳ್ತಾನೆ. ನಿನ್ನ ಬೆಳಕು ನೀನೇ ಆಗ್ಬೇಕು, ಬೇರೆ ಯಾರೋ ಬಂದು ನಿನ್ ಬದುಕನ್ನು ಬದಲಾಯಿಸ್ತಾರಂತ ಅನ್ನೋದನ್ನ ಕಾಯೋದನ್ನ ಬಿಟ್ಬಿಡು. ನಿನಗೆ ನೀನೇ ಪ್ರಿಯ, ನಿನಗೆ ನೀನೇ ಮಿತ್ರ, ನಿನಗೆ ನೀನೇ ಗುರು. ದಿನ ಕಳೆದಂತೆ ಅರಿವು ಕುಡಿಯೊಡೆಯುತ್ತದೆ, ಮಿಂಚುತ್ತದೆ, ನಿನ್ನ ಒಳ ಹೊರಗುಗಳನ್ನೆಲ್ಲ ವ್ಯಾಪಿಸುತ್ತದೆ. ಆ ಬೆಳಕನ್ನೇ ಹುಟ್ಟು, ಬೆಳಕನ್ನೇ ತೊಟ್ಟು, ಬೆಳಕನ್ನೇ ಉಸಿರಾಡಿ ಬಾಳು ತಾಯಿ, ನಿನಗೆ ಮಂಗಳವಾಗಲಿ ಅನ್ನುವಂತಹ ರೀತಿಯಲ್ಲಿ ಬುದ್ಧ ಗುರು ಅದ್ಭುತವಾಗಿರ್ತಕ್ಕಂತಹ ಸಲಹೆಯನ್ನ ಆಮ್ರಪಾಲಿಯ ಬದುಕಿಗೆ ಕೊಡ್ತಾನೆ. ಆಮ್ರಪಾಲಿ ಕತ್ತಲೆಯಿಂದ ಚಿಂತನದ ಬೆಳಕಿನಡೆಗೆ ಬರ್ತಾಳೆ, ಮೈಲಿಗೆಯಿಂದ ಶುದ್ಧಿಗೆ, ತ್ಯಾಗದ ನಿಜವಾದ ಅರ್ಥ ಮಾಡ್ಕೊಳ್ತಾಳೆ, ಶಾಶ್ವತ ಸಂದೇಶಕ್ಕೆ ತಾನು ಬೆಳಕಿಗೆ ಮುಖವಾಗ್ತಾಳೆ. ಧರ್ಮವೇ ದಾರಿ, ನಿನ್ನ ಬೆಳಕು ನೀನೇ ಆಗು ಅನ್ನುವಂತ ರೀತಿಯಲ್ಲಿ ಈ ನಾಟಕ ಮುಗಿಯುತ್ತೆ. ಆದ್ಮೇಲೆ ಇಡೀ ನಾಟಕ ಹೇಳುವುದು ಆಮ್ರಪಾಲಿ ಅನ್ನುವಂತ ಒಬ್ಬ ವೇಶ್ಯೆ ಬುದ್ಧ ಗುರುವಿನ ಚಿಂತನೆ ಹಾಗೂ ತತ್ವಾದರ್ಶಗಳಿಗೆ ಮನಸೋತು ಅವನನ್ನ ಅನುಸರಿಸಬೇಕು ಅಂತ ಪ್ರಯತ್ನ ಪಟ್ಟಾಗ ಆಕೆ ತಾನು ಬೇರೆ ಮಾರ್ಗದಿಂದ ಸಂಪಾದನೆ ಮಾಡಿದಂತ ಅಷ್ಟೂ ಸಂಪತ್ತನ್ನ ಬುದ್ಧ ಗುರುವಿನ ಚರಣಗಳಿಗೆ ಕೊಡೋದಕ್ಕೆ ಸಿದ್ಧವಾಗಿದ್ರೂ ಕೂಡ ಯಾವ ಕಾರಣಕ್ಕೂ ಅದನ್ನ ಒಪ್ಪದೆ ನಿನ್ನ ಬದುಕನ್ನ ನೀನು ಬದುಕಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಬುದ್ಧ ಗುರುಗಳು. ನಮಗೆ ಬದುಕಿನ ಧರ್ಮ ಅಂದ ತಕ್ಷಣ ನಾವು ಇವತ್ತು ಬೇರೆ ಬೇರೆ ಅರ್ಥಗಳನ್ನ ನಾವು ನೋಡ್ತಿದ್ದೀವಿ. ಧರ್ಮ ಅನ್ನುವುದು ಬದುಕಿನ ರೀತಿ, ಹೇಗೆ ನಾವು ಬದುಕಬೇಕು, ಹೇಗೆ ನಾವು ಬದುಕಬಾರ್ದು ಅನ್ನುವಂತ ವಿಚಾರಗಳನ್ನ ನಾವಿಲ್ಲಿ ತಿಳ್ಕೊಳ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವಿಚಾರನ ಇಡೀ ನಾಟಕ ನಮ್ಗೆ ಪರಿಚಯ ಮಾಡಿಸುತ್ತೆ.